ತಗೋ ನನ್ನ ಕ್ರೆಡಿಟ್ ಕಾರ್ಡು. ಅದೇನೋ ಶಾಪಿಂಗ್ ಮಾಡಬೇಕು ಅಂದಲ್ಲ, ಶಾಪಿಂಗ್ ಮಾಡ್ಕೊಂಬ. ಸರಿ ರೀ, ಶಾಪಿಂಗ್ ಮುಗಿಸ್ಕೊಂಡಾದ್ಮೇಲೆ ನನ್ನ ಫ್ರೆಂಡ್ ಬರ್ತ್ಡೇ ಪಾರ್ಟಿ ಇದೆ ರೀ, ಬನ್ರಿ ಹೋಗೋಣ. ನಂಗೆ ಅಷ್ಟೆಲ್ಲ ಟೈಮ್ ಇಲ್ಲ, ನೀನು ಎಂಜಾಯ್ ಮಾಡ್ಕೊಂಬ. ರೀ ಇನ್ನೂ ಕೆಲಸ ಮಾಡ್ತಾ ಇದ್ದೀರಲ್ಲ, ಮಧ್ಯರಾತ್ರಿ ಆಗಿದೆ, ಬನ್ನಿ ಮಲ್ಕೋ ಬನ್ನಿ. ನಂಗೆ ಸಿಕ್ಕಾಪಟ್ಟೆ ಕೆಲಸ ಇದೆ, ನೀನು ಹೋಗಿ ಮಲಿಕೋ, ನಾನು ಆಮೇಲೆ ಮಲ್ಕೊತೀನಿ. ಆಫೀಸಿಂದ ಬಂದಿದ್ದೇ ಲೇಟ್ ಅಲ್ವಾ, ಇನ್ನೂ ಕೆಲಸ ಇದೆಯಾ? ಒಂದ್ಸರಿ ಹೇಳಿದ್ರೆ ಅರ್ಥ ಮಾಡ್ಕೋಬೇಕು. ನಂಗೆ ತುಂಬಾ ಕೆಲಸ ಇದೆ, ನೀನು ಹೋಗಿ ಮಲಿಕೋ. ಹಾಂ ಸರ್, ಆಫೀಸ್ಗೆ ಹೊರಟಿದ್ದೀನಿ, ಇನ್ನೊಂದು 10 ನಿಮಿಷ ಬಂದ್ಬಿಡ್ತೀನಿ. ರೀ ಕೇಳಿ ಇಲ್ಲಿ. ಹಾಂ ಹೇಳು. ರೀ ನಿಮ್ ಜೊತೆ ಒಂದ್ 5 ನಿಮಿಷ ಮಾತಾಡ್ಬೇಕಾಗಿತ್ತು ಕಣ್ರಿ. ನನ್ಗೆ ಆಫೀಸ್ಗೆ ಲೇಟ್ ಆಯ್ತು, ಟೈಮ್ ಅಂತೂ ಇಲ್ಲೇ ಇಲ್ಲ, ನಾನು ಹೊರಡಬೇಕು ಆಯ್ತಾ? ಕೆಲ್ಸ ಕೆಲ್ಸ ಕೆಲ್ಸ, ಹಾಗಾದ್ರೆ ನನಗೆ ಅಂತ ನಿಮ್ಮ ಹತ್ರ ಟೈಮ್ ಇಲ್ವಾ? ಅಷ್ಟಕ್ಕೂ ನಾನಂದ್ರೆ ನಿಮ್ಗೆ ಇಷ್ಟನೋ ಇಲ್ವಾ ಅದಾದ್ರೂ ಹೇಳ್ಬಿಡಿ. ನನ್ಗೆ ದುಡ್ಡಷ್ಟೇ ಮುಖ್ಯ. ನಿನಗ್ ನಾನು ಟೈಮ್ ಕೊಡ್ತಿಲ್ಲ ಅಂತಂದ್ರೆ ಅದು ನನ್ನ ಸಮಸ್ಯೆ ಅಲ್ಲ, ಇಲ್ಲಿ ದುಡ್ಡಿದ್ದನ್ನ ಎಲ್ಲ. ಅದನ್ನ ನೀನ್ ಅರ್ಥ ಮಾಡ್ಕೊಂತೀಯಾ ಅಥವಾ ನಾನೇ ನೆನಪಿಸ್ಲಾ? ಗೌತು, ಇವತ್ತು ರಾತ್ರಿ ಊಟಕ್ಕೆ ಏನಾದ್ರು ಸ್ಪೆಷಲ್ ಮಾಡ್ತೀಯಾ? ಆಗಲ್ಲ, ನೀವೇ ಹೋಗಿ ಮಾಡ್ಕೊಂಡು ತಿನ್ನೋಗಿ. ಅಲ್ಲ ಗೌತು, ನಾನು ಅಷ್ಟು ಸಮಾಧಾನವಾಗಿ ಪ್ರೀತಿಯಿಂದ ಮಾತಾಡ್ತಾ ಇದ್ದೀನಿ, ನೀನ್ ಯಾಕೆ ಅಷ್ಟು ಸಿಟ್ಟಲ್ಲಿ ಮಾತಾಡ್ತೀಯಾ? ಪ್ರೀತಿ ಪ್ರೀತಿ ಅಂದ್ರೆ ಏನಂತ ಗೊತ್ತಾ? ಅದ್ರ ಬೆಲೆ ಏನಂತ ಏನಾದ್ರು ನಿನಗ್ ಗೊತ್ತಾ? ಸಿದ್ದಣ್ಣಂಗ್ ನೋಡು, ಅವ್ರ ಹೆಂಡತಿ ಏನ್ ಕೇಳಿದ್ರು ತಗೊಂಬಂದ್ ಕೊಡ್ತಾರೆ. ಈ ಕಡೆ ನಾಗಣ್ಣ ಹರ್ಷಿತಂಗೆ ಏನ್ ಕೇಳಿದ್ರು ಕೊಡಿಸ್ತಾರೆ. ನೀನ್ ಯಾವಾಗ ನನಗ್ ಕಾರು ಚಿನ್ನ ಬೆಳ್ಳಿ ತಗೊಂಬಂದ್ ಕೊಡ್ತೀಯೋ ಅವತ್ತು ನಾನು ನಿನ್ ಮಾತನ್ನ ಕೇಳ್ತೀನಿ. ಸರಿ ಬಿಡು, ಇನ್ಮೇಲಿಂದ ಜಾಸ್ತಿ ಕಷ್ಟಪಡ್ತೀನಿ, ಜಾಸ್ತಿ ದುಡ್ತೀನಿ, ನಿನ್ನ ಆಸೆ ಕನ್ಸ್ಗಳನ್ನೆಲ್ಲ ನಾನು ನೆರವೇರಿಸ್ತೀನಿ ಆಯ್ತಾ? ನೆನಪಾಗಿರ್ಬೇಕಲ್ವಾ, ಅವತ್ ನಿನ್ಗೆ ನನ್ಗಿಂತ ನಿನ್ನ ಆಸೆ ನಿನ್ ಕನ್ಸುಗಳು ಅಷ್ಟೇ ಮುಖ್ಯ ಆಗಿತ್ತು. ಇವತ್ತು ನಾನು ನಿನ್ಗೋಸ್ಕರ ದುಡಿತಾ ಇದ್ದೀನಿ. ಇವತ್ತು ನಿನ್ಗೆ ನನ್ನ ಪ್ರೀತಿ, ನನ್ನ ಟೈಮು ಬೇಕಾಯ್ತಲ್ವಾ? ನೀನ್ ನನ್ನಿಂದ ಏನ್ ಬೇಕಾದ್ರೂ ಕೇಳು, ಆದ್ರೆ ಪ್ರೀತಿ, ಟೈಮು ಇವೆರಡು ಕೇಳ್ಬೇಡ. ಯಾಕಂದ್ರೆ ನನ್ನಿಂದ ಅದ್ ಯಾವತ್ತೂ ನಿನಗೆ ಸಿಗಲ್ಲ.